ಹೆಲೋ ಆಲ್, ಎಲ್ರಿಗೂ ಸ್ವಾಗತ. ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಈ ವರ್ಷ ನಿಮ್ಮ ಎಲ್ಲ ಕನಸು, ನಿಮ್ಮ ಎಲ್ಲ ಗೋಲ್ಸ್ ಆ್ಯಂಡ್ ನಿಮ್ಮ ಎಲ್ಲ ಆಸ್ಪಿರೇಷನ್ಸ್ ನನಸಾಗಲಿ ಅಂತ ಕೇಳ್ಕೊಳ್ತೀನಿ. ಸೊ ನೀವು ನಿಮಗೆ ಅಂತ ಅಚೀವ್ ಮಾಡಿದಂಥ ಯಾವುದೇ ಗೋಲ್ ಆಗಿರಲಿ, ನಿಮ್ಮ ಕನಸು ದೊಡ್ಡದಾಗಿರಲಿ ಆ್ಯಂಡ್ ಎಲ್ಲ ದೊಡ್ಡ ಕನಸನ್ನು ನೀವು ಅಚೀವ್ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ಈ ವಿಡಿಯೋ ಆ್ಯಕ್ಚುಲಿ ನಾವು ಡಿಸ್ಕಸ್ ಮಾಡ್ತಿದ್ದು, ಕರ್ನಾಟಕ ಗೌರ್ಮೆಂಟ್ ರೀಸೆಂಟಾಗಿ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿತ್ತು. ಎಲ್ಲಿ ನಮ್ಮ ಒಂದು ಕರ್ನಾಟಕ ರಿಕ್ರೂಟ್ಮೆಂಟ್ ರೂಲ್ಸ್ ಏನಿದೆ ಜುಡಿಷಿಯರಿ ರಿಲೇಟೆಡ್, ಆ ಜುಡಿಷಿಯಲ್ ಸರ್ವಿಸ್ ರಿಕ್ರೂಟ್ಮೆಂಟ್ ರೂಲ್ಸಲ್ಲಿ ಅಮೆಂಡ್ಮೆಂಟ್ ತಂದಿದೆ. ಸೊ ಆ ಅಮೆಂಡ್ಮೆಂಟಲ್ಲಿ ಆಗಿರುವಂಥ ಮೇಜರ್ ಚೇಂಜಸ್ ಸಿವಿಲ್ ಜಜ್ ಎಕ್ಸಾಮ್, ಡಿಸ್ಟ್ರಿಕ್ಟ್ ಜಜ್ ಆ್ಯಂಡ್ ಸೀನಿಯರ್ ಸಿವಿಲ್ ಜಜ್ ಪೋಸ್ಟ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದರ ಚೇಂಜಸನ್ನು ಡಿಸ್ಕಸ್ ಮಾಡಿದ್ವಿ. ಪಾರ್ಟ್ 1 ವಿಡಿಯೋ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಲಾಸ್ಟ್ ವಿಡಿಯೋ. ಅದರಲ್ಲಿ ಸಿವಿಲ್ ಜಜ್ ಎಕ್ಸಾಮ್ ರಿಲೇಟೆಡ್ ಡಿಸ್ಕಸ್ ಮಾಡಿದ್ವಿ, ವೇರ್ ನಮಗೆ 2 ಮೇಜರ್ ಚೇಂಜ್ ಇತ್ತು. ದ್ಯಾಟ್ ಕರ್ನಾಟಕ ಎಕ್ಸಾಮ್ಗೆ 3 ಇಯರ್ ಪ್ರಾಕ್ಟೀಸ್ ರೂಲ್ ಮ್ಯಾಂಡೇಟರಿ ಆಗಿದೆ ಅನ್ನೋದು ಕ್ಲಿಯರ್ ಆಯಿತು. ಆ್ಯಂಡ್ ಆಲ್ಸೋ ದ ಸೆಕೆಂಡ್ ಥಿಂಗ್ ಇಸ್ ಇಂಟರ್ವ್ಯೂಗೆ ಮಿನಿಮಮ್ ಮಾರ್ಕ್ಸ್ ಸೆಟ್ ಮಾಡಿದ್ದಾರೆ. ದಟ್ ಈಸ್ 25% ಮಾರ್ಕ್ಸ್ ಮಿನಿಮಮ್ ಬರಲೇಬೇಕು. ಈಗ ಡಿಸ್ಟ್ರಿಕ್ಟ್ ಜಜ್ ಆ್ಯಂಡ್ ಸೀನಿಯರ್ ಸಿವಿಲ್ ಜಜ್ನ ರಿಲೇಟೆಡ್ ಡಿಸ್ಕಸ್ ಮಾಡೋಣ. ಇದರಲ್ಲಿ ಹೆಚ್ಚಿಗೆ ಅಂತ ಏನು ಡಿಫ್ರೆನ್ಸ್ ಇಲ್ಲ. ಒಂದು ವಿಷಯ ಏನಂತಂದರೆ, ಈ ಎರಡು ಇದಕ್ಕೂ ಸಹ ನಮಗೆ ಇಂಟರ್ವ್ಯೂ ಮಿನಿಮಮ್ ಮಾರ್ಕ್ಸ್ 25% ಇದಕ್ಕೂ ಸಹ ಸೆಟ್ ಆಗಿದೆ. ಉಳಿದಿದ್ದು ಒಂದ್ಸತಿ ರೀಡಿಂಗ್ ಕೊಡೋಣ, ಸೊ ದ್ಯಾಟ್ ನಿಮಗೆ ಇನ್ನೇನಾದರೂ ಚೇಂಜಸ್ ಅಥವಾ ಇನ್ನೇನು ಗೊತ್ತಿಲ್ಲ ಅನ್ನೋರಿಗೆ ಹೊಸದಾಗಿ ಗೊತ್ತಾಗತ್ತೆ. ಬಿಕಾಸ್ ಸಿವಿಲ್ ಜಜ್ ಎಕ್ಸಾಮ್ ಬರೀತಿರೋವಂಥವ್ರು ನೀವು ಒಂದು ಪ್ರಾಕ್ಟೀಸ್ ಆಫ್ 3 ಇಯರ್ಸ್ ಆಗಿದೆ ಅಂದಿದ ನಂತರ, ದಟ್ ಈಸ್ ನಿಮ್ಮ 1 ಇಯರ್ ಟ್ರೈನಿಂಗ್ ಇರುತ್ತೆ, ಅದಾದ ನಂತರ 3 ಇಯರ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ ಹೇಳುವಾಗ, ಅಂದರೆ ನೀವು ಆಸ್ ಅ ಜಡ್ಜ್ ಸರ್ವ್ ಮಾಡಿದ್ದೀರಿ ಅಂತ ಹೇಳುವಾಗ, ನೀವು ಡಿಪಾರ್ಟ್ಮೆಂಟಲ್ ಎಕ್ಸಾಮಿಂದ ಕೂಡ ಸಹ ಸೀನಿಯರ್ ಸಿವಿಲ್ ಜಜ್ ಆಗಬಹುದು. ಸೊ ಈ ಆಪರ್ಚುನಿಟಿ ಹೇಗೆ ಬರುತ್ತೆ, ಎಷ್ಟು ನಂಬರ್ ಆಫ್ ಸೀಟ್ಸ್ನ ಯಾವ ಪರ್ಸೆಂಟೇಜಲ್ಲಿ ಫಿಲ್ ಆಗುತ್ತೆ ಅನ್ನೋದನ್ನು ಸಹ ನೋಡಬಹುದು. ಬಿಕಾಸ್ ಸಿವಿಲ್ ಜಜ್ 100% ಎಕ್ಸಾಮ್ ಮುಖಾಂತರ, ಸೀನಿಯರ್ ಸಿವಿಲ್ ಜಡ್ಜಲ್ಲಿ ನಮಗೆ 50% ಡಿಪಾರ್ಟ್ಮೆಂಟಲ್ ಎಕ್ಸಾಮ್, 50% ಪ್ರಮೋಷನ್ಸಿಂದನೂ ಫಿಲಪ್ ಆಗುತ್ತೆ. ಸೇಮ್ ಡೈರೆಕ್ಟ್ ಏನು ರಿಕ್ರೂಟ್ಮೆಂಟ್ ನಮ್ಮ ಡಿಸ್ಟ್ರಿಕ್ಟ್ ಜಜ್ ಎಕ್ಸಾಮಿಗೂ ನಡೆಯುತ್ತೆ. ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಡಿಸ್ಟ್ರಿಕ್ಟ್ ಜಜ್ ಎಕ್ಸಾಮಿಗೆ ನಡೀತಿರೋದು ಈಸ್ ಓನ್ಲಿ ಫಾರ್ 10% ಆಫ್ ಸೀಟ್. ಉಳಿದ ಸೀಟ್ಸ್ ನಿಮಗೆ ಪ್ರಮೋಷನ್ಸ್ ಮುಖಾಂತರನೂ ಬರುತ್ತೆ, ಹಾಗೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸಿಂದನೂ ಬರುತ್ತೆ. ಸೊ ಆ ಪರ್ಸೆಂಟೇಜ್ ಎಕ್ಸೆಟ್ರಾ ಹೇಗೆಲ್ಲ ಡಿವೈಡ್ ಆಗಿದೆ ಆ್ಯಂಡ್ ಹೇಗೆ ಎಕ್ಸಾಮ್ನ ಪ್ಯಾಟರ್ನ್ ಇದೆ ಅನ್ನೋದನ್ನ ಒಂದು ರೀಡಿಂಗ್ ಕೊಟ್ಟು ಅರ್ಥ ಮಾಡ್ಕೊಳ್ಳೋಣ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. ಆ್ಯಂಡ್ ಈ ಎಲ್ಲ ವಿಡಿಯೋಸ್ ಲಾ ರಿಲೇಟೆಡ್ ಅಪ್ಡೇಟ್ಸ್ಗೋಸ್ಕರ ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ನಿಮಗೆ ಯಾವುದೇ ಒಂದು ವಿಡಿಯೋಲಿ ಏನೇ ಕಮೆಂಟ್ ಅಥವಾ ನಿಮಗೇನೇ ಒಂದು ಡೌಟ್ ಇದೆ, ದೆನ್ ನೀವು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅದೊಂದು ಡೌಟ್ಸ್ಗೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಹಾಗೆಯೇ ನಿಮ್ಮ ಫರ್ದರ್ ಏನೇ ಕ್ವರೀಸ್ ಅಥವಾ ಫ್ಯೂಚರಲ್ಲಿ ಈ ರೀತಿ ವೀಡಿಯೋಸನ್ನ ಮಾಡಿ, ಈ ಸಬ್ಜೆಕ್ಟ್ಸ್ ರಿಲೇಟೆಡ್ ವೀಡಿಯೋಸ್ ಮಾಡಿ ಅನ್ನೋದು ನಿಮ್ಮ ಸಜೆಷನ್ಸ್ ಆಗಿದ್ರೆ ಅದನ್ನು ಸಹ ತಿಳಿಸ್ಬೋದು. ಸೊ ಡೆಫಿನೆಟ್ಲಿ ಅದರ ರಿಲೇಟೆಡ್ ವೀಡಿಯೋಸ್ನು ಸಹ ನಾವು ಮಾಡ್ತೀವಿ. ಆ್ಯಂಡ್ ಆಲ್ಸೋ ಸ್ವಾತಿ ಲಾ ಅಕಾಡೆಮಿಯಲ್ಲಿ ನಿಮಗೆ ಸಿವಿಲ್ ಜಜ್ ಎಕ್ಸಾಮಿನೇಷನ್ನ ರಿಲೇಟೆಡ್ ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ಪ್ರಿಲಿಮ್ಸ್ ಕ್ಲಾಸಸ್ ನಡೀತಿದೆ ಅಟ್ ಅ ವೆರಿ ನಾಮಿನಲ್ ಪ್ರೈಸ್. ಡೈಲಿ ಲೈವ್ ಲೆಕ್ಚರ್ಸ್ ನಡೀತಿದೆ. ಸೊ ಡೈಲಿ ಲೈವ್ ಲೆಕ್ಚರ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಕಂಪ್ಲೀಟ್ ನಿಮ್ಮ ಒಂದು ಸಬ್ಜೆಕ್ಟ್ನ ಇನ್ಡೆಪ್ತ್ ನಾಲೆಜ್ ಅನಾಲಿಸಿಸ್ಗೋಸ್ಕರ. ಆ್ಯಂಡ್ ಈ ಪ್ಯಾಕೇಜಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ ಇನ್ಕ್ಲೂಡ್ ಆಗಿದೆ. ಹಾಗೆಯೇ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಆ್ಯಂಡ್ ಅನಾಲಿಸಿಸ್ ಎಕ್ಸೆಟ್ರಾ ಸ್ಟ್ರಾಟಜಿ ಪ್ರತಿಯೊಂದನ್ನು ಸಹ ಈ ಕ್ಲಾಸಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಟೆಸ್ಟ್ ಸೀರೀಸ್ ಆರ್ ಆಲ್ಸೋ ಇನ್ಕ್ಲೂಡೆಡ್. ಹಾಗೆ ಕ್ಲಾಸಸ್ಸಲ್ಲಿ ನಿಮಗೆ PDF ಮಟೀರಿಯಲ್ ಸಿಗುತ್ತೆ. ಸೊ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಸಹ ಜಾಯ್ನ್ ಆಗಬಹುದು, ವೇರ್ ನಿಮಗೆ ಎಲ್ಲ ರೀತಿ PDF ಮಟೀರಿಯಲ್ಸ್ ಸಿಗುತ್ತೆ. ನೀವು ಪ್ರಿಂಟ್ಔಟ್ ಮಾಡಿಸ್ಕೊಂಡು ನಿಮ್ಮ ಒಂದು ಹಾರ್ಡ್ ಕಾಪಿಯಲ್ಲಿ ನೀವು ಅದನ್ನ ಓದ್ಕೊಳ್ಬಹುದು. ಕನ್ನಡ ಆ್ಯಂಡ್ ಇಂಗ್ಲೀಷ್ 2 ಭಾಷೆಯಲ್ಲೂ ಸಹ ಕ್ಲಾಸಸ್ ನಡೆಯುತ್ತೆ. ಸೊ ನಿಮಗೆ ನಾನು ಈ ವಿಡಿಯೋಸ್ ಏನೆಲ್ಲ ಯೂಟ್ಯೂಬಲ್ಲಿ ನಡೀತಿದೆ ಇದು ಅರ್ಥ ಆಗ್ತಿದೆ, ದೆನ್ ಕ್ಲಾಸಸ್ ನಿಮಗೆ ಇದೇ ರೀತಿ ಸಿಂಪಲ್ಲಾಗಿ ಸಬ್ಜೆಕ್ಟ್ಸ್ನ ಅರ್ಥ ಮಾಡಿಸೋಂಥ ಒಂದು ಕೆಲಸನ ನಾವು ಮಾಡ್ತಿದ್ದೀವಿ. ಆ್ಯಂಡ್ ಪ್ರೀವಿಯಸ್ಲಿ ನಮ್ಮ ಒಂದು ಆಲ್ರೆಡಿ ನಾವು ಪ್ರೂವ್ ಮಾಡಿದ್ದೀವಿ ದಟ್ ಸ್ವಾತಿ ಲಾ ಅಕಾಡೆಮಿ ನಮ್ಮ 2023 ನಾವು ಸ್ಟಾರ್ಟ್ ಮಾಡಿದಂಥ ಫಸ್ಟ್ ಬ್ಯಾಚಲ್ಲಿ 2 ಜಡ್ಜಸ್ ಆಗಿದ್ರು. ಆ್ಯಂಡ್ ಈ 2025ನ ರಿಸಲ್ಟ್ಸಲ್ಲಿ ನಮ್ಮ ಬ್ಯಾಚಸ್ಸಿಂದ 18 ಜನ ಜಡ್ಜಸ್ ಆಗಿದ್ದಾರೆ. ಸೊ ವಿ ಹ್ಯಾವ್ ಆಲ್ರೆಡಿ ಪ್ರೂವ್ಡ್ ಆರ್ ಸಕ್ಸಸ್. ಆ್ಯಂಡ್ ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್, ನೀವು ನಿಮ್ಮ ಒಂದು ಸಕ್ಸಸ್ನ ಜರ್ನಿಗೋಸ್ಕರ ನೀವು ಇಲ್ಲಿ ಜಾಯ್ನ್ ಆಗಬಹುದು ಫಾರ್ ಕಂಪ್ಲೀಟ್ ಗೈಡೆನ್ಸ್ ಥ್ರೂ ಔಟ್ ಯುವರ್ ಜರ್ನಿ. ಆ್ಯಂಡ್ ರೆಕಾರ್ಡೆಡ್ ಲೆಕ್ಚರ್ಸ್ ಸಿಗುತ್ತೆ, ಪ್ರತಿಯೊಂದು ಲೈವ್ ಕ್ಲಾಸಸ್. ಸೊ ಲೈವ್ ಕ್ಲಾಸ್ ಇಂಪಾರ್ಟೆಂಟ್, ಬಟ್ ಅದರ ಒಂದು ಜೊತೆಗೆ ನಿಮಗೆ ರೆಕಾರ್ಡೆಡ್ ಲೆಕ್ಚರ್ಸೂ ಸಹ ಇರುತ್ತೆ. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್, ಸಾಲ್ವ್ ಟೆಸ್ಟ್ ಸೀರೀಸ್ ಎಲ್ಲನೂ ಸಹ ಇರುತ್ತೆ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಬ್ಯಾಚಸ್ಗೆ ಎನ್ರೋಲ್ ಆಗಬೇಕು ಅಂತಿರೋರು
9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು. ಅಥವಾ swatilaw.com ವೆಬ್ಸೈಟಲ್ಲಿನೂ ಸಹ ವಿಸಿಟ್ ಮಾಡಿ ನಿಮ್ಮ ಒಂದು ಬ್ಯಾಚಸ್ಗೆ ಪರ್ಚೇಸ್ ಮಾಡ್ಕೋಬಹುದು, ಎನ್ರೋಲ್ ಆಗಬಹುದು. ಸ್ವಾತಿ ಲಾ ಅಕಾಡೆಮಿ ಅಂತ ಆ್ಯಪ್ ಇದೆ, ಅಪ್ಲಿಕೇಶನ್. ಸೊ ಆಂಡ್ರಾಯ್ಡ್ ಆ್ಯಂಡ್ ಐಸ್ಟೋರಲ್ಲಿ ನೀವು ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಒಂದು ಬ್ಯಾಚಸ್ಸಿಗೆ ನೀವು ಎನ್ರೋಲ್ ಆಗಬಹುದು. ಸೊ ಈ ರೀತಿ ನೀವು ಕ್ಲಾಸಸ್ಸಿಗೆ ಎನ್ರೋಲ್ ಆಗಬಹುದು. ಆ್ಯಂಡ್ ಸುಮಾರು ಬೇರೆ ಬ್ಯಾಚಸ್ಗಳನ್ನು ಸಹ ನಡೀತಿದೆ. ನೀವು ಸ್ಕ್ರೋಲ್ ಮಾಡಿ ನೋಡಿ ಆ್ಯಂಡ್ ನಿಮಗೆ ಇಂಟ್ರೆಸ್ಟೆಡ್ ಇರುವಂಥ ಬ್ಯಾಚಸ್ಗೆ ನೀವು ಅಡ್ಮಿಷನ್ಸನ್ನು ತೊಗೊಳ್ಬಹುದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಆಲ್ಸೋ ಇವತ್ತು 20th ಮಾರ್ಚ್ ಸುಪ್ರೀಂ ಕೋರ್ಟ್ನ ರಿವ್ಯೂ ಪಿಟಿಷನ್ ಹಿಯರಿಂಗ್ ನಡೀತಿದೆ 3 years ಪ್ರಾಕ್ಟೀಸ್ ರೂಲ್ದು. ನಿನ್ನೆ ಇರಬೇಕಿತ್ತು, ಬಟ್ ನಿನ್ನೆ ಲಿಸ್ಟಿಂಗ್ ಆದಂಥ ಡೇಟಲ್ಲಿ ಯಾವುದೇ ರೀತಿ ಹಿಯರಿಂಗ್ ನಡೆದಿಲ್ಲ, ಲಿಸ್ಟ್ ಆಗೇ ಇರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇಟ್ ಯಾವಾಗ ಏನು ಜಡ್ಜ್ಮೆಂಟ್ ಬರುತ್ತೆ ಅಂತ ಏನು ನಾವು ಕಾಯ್ತಿದ್ದೀವಿ, ದಟ್ ಮ್ಯಾಂಡೇಟ್ರಿ 3 year ಪ್ರಾಕ್ಟೀಸ್ದು ಸುಪ್ರೀಂ ಕೋರ್ಟ್ ಅನೌನ್ಸ್ ಮಾಡುತ್ತೆ ಅನ್ನೋದು, ಆ ಜಡ್ಜ್ಮೆಂಟ್ ಇನ್ನೂ ಬಂದಿಲ್ಲ. ಸೊ ಅಪ್ಡೇಟ್ ಬಂದಾಗ ನಿಮಗೆ ಡೆಫಿನೆಟ್ಲಿ ಅದರ ರಿಲೇಟೆಡ್ ನಾನು ನಿಮಗೆ ತಿಳಿಸ್ತೀನಿ. ಸೊ ಫಾರ್ ನಾವು ಫೈನಲ್ ವರ್ಡಿಕ್ಟ್ಗೋಸ್ಕರ ಕಾಯ್ತಿದ್ದೀವಿ. ಕರ್ನಾಟಕ ತನ್ನ ಸ್ಟ್ಯಾಂಡ್ ಕ್ಲಿಯರ್ ಮಾಡಿದೆ ಇದೇ ನೋಟಿಫಿಕೇಷನಲ್ಲಿ. ಸೊ ಅದು ಮಾತ್ರ ನಾವು ಕ್ಲಿಯರ್ ಆಗಿ ನಮಗೆ 3 year ರೂಲ್ ಮ್ಯಾಂಡೇಟ್ರಿ ಅನ್ನೋದು ಅರ್ಥ ಆಗಿದೆ. ನಾವು ಲೆಟ್ಸ್ ಸಿ ಅಬೌಟ್ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿನೇಷನ್ ಹೇಗೆ ನಡೆಯುತ್ತೆ ಏನು. ಸೊ ಕರ್ನಾಟಕ ಜುಡಿಷಿಯಲ್ ಸರ್ವಿಸ್ ರಿಕ್ರೂಟ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ 2025 ಅಮೆಂಡ್ಮೆಂಟ್ನ ಹೆಸರಿದು. ಬಿಕಾಸ್ ಈಗ ನಾವು ಅಮೆಂಡ್ ಮಾಡ್ಕೊಂಡಿರೋದು, ಮುಂಚೆ 2004 ಇತ್ತು. ಸೊ ಇದರಲ್ಲಿ ನಮಗೆ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿನೇಷನ್ ಅಂತ ಹೇಳುವಾಗ 3 ರೀತಿ ಎಂಟ್ರಿ ಆಗುತ್ತೆ. ಒಂದು ಎಕ್ಸಾಮ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಹೈಕೋರ್ಟ್ ನಡೆಸಿದೆ. ಎರಡನೇದು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಅನ್ನು ಕೊಟ್ಟು ಆಲ್ರೆಡಿ ಸೀನಿಯರ್ ಸಿವಿಲ್ ಜಡ್ಜ್ ಆಗಿರೋರು, ಇಂಟರ್ನಲ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಇರುತ್ತೆ, ಅದನ್ನು ಕೊಟ್ಟು ನೀವು ಪ್ರಮೋಷನನ್ನು ಪಡ್ಕೋಬಹುದು. ಆ್ಯಂಡ್ ಮೂರನೇದು ನಿಮಗೆ ನಾರ್ಮಲ್ ಆಗಿ ಪ್ರಮೋಷನ್ ಪ್ರಾಸೆಸ್ ನಡೆಯುತ್ತೆ, ಆ ಪ್ರಮೋಷನ್ ಮುಖಾಂತರ. ಪ್ಲಸ್ ಇನ್ನೊಂದು ಪ್ರಮೋಷನ್ ಅಂತ ಹೇಳಿದ ತಕ್ಷಣ ನಿಮಗೆ ಪ್ರೈವೇಟ್ ಸೆಕ್ಟರ್ ರೀತಿ ಸುಮ್ಮನೆ ಪ್ರಮೋಷನ್ ಆಗೋದಿಲ್ಲ. ಇಲ್ಲಿ ನಿಮಗೆ ಪ್ರಾಪರ್ ಸೂಟಬಿಲಿಟಿ ಟೆಸ್ಟ್ ಇರುತ್ತೆ. ಆ ಟೆಸ್ಟನ್ನು ನೀವು ಪಾಸ್ ಮಾಡಬೇಕು. ನಿಮ್ಮ ಪ್ರೀವಿಯಸ್ ಟ್ರ್ಯಾಕ್ ರೆಕಾರ್ಡ್, ಕಾನ್ಫಿಡೆನ್ಷಿಯಲ್ ಡೇಟಾ, ನಿಮಗೆ ಅಂತ ಫಿಕ್ಸ್ ಮಾಡಿದಂಥ ಒಂದು ಕೋಟಾ ಇರುತ್ತೆ. ದಟ್ ಇಷ್ಟು ನಂಬರ್ ಆಫ್ ಕೇಸಸ್ನ ನೀವು ಡಿಸ್ಪೋಸ್ ಮಾಡಿರಬೇಕು ಅನ್ನೋಂಥದ್ದು ಒಂದು ಟಾರ್ಗೆಟ್ ರೀತಿ ಇರುತ್ತೆ. ಆ ಟಾರ್ಗೆಟ್ ನೀವು ಅಚೀವ್ ಮಾಡಿದ್ದೀರಾ ಇಲ್ಲ ಪ್ರತಿಯೊಂದೂ ಸಹ ಅನಲೈಸ್ ಆಗುತ್ತೆ. ನೀವು ಕೊಟ್ಟಂಥ ಜಡ್ಜ್ಮೆಂಟ್ಸ್ನ ಒಂದು ಯಾವ ರೀತಿ ಜಡ್ಜ್ಮೆಂಟ್ಸ್ ಕೊಟ್ಟಿದ್ದೀರಿ ಎಕ್ಸೆಟ್ರಾ, ಎವ್ರಿಥಿಂಗ್ ವುಡ್ ಬಿ ಅನಲೈಸ್ಡ್. ಆ್ಯಂಡ್ ಅದರ ಜೊತೆಗೆ ನಿಮಗೊಂದು ವೈವಾನೂ ಸಹ ಇರುತ್ತೆ. ಸೊ ಫಾರ್ 25 ಮಾರ್ಕ್ಸ್ 15 ಮಾರ್ಕ್ಸ್ ವೇರಿ ಆಗುತ್ತೆ ಪೋಸ್ಟ್ನ ಅಕಾರ್ಡಿಂಗ್ಲಿ. ಆ ವೈವಾನೂ ಸಹ ನೀವು ಪಾಸ್ ಮಾಡಬೇಕು. ಆ್ಯಂಡ್ ಈ ಎಲ್ಲ ಮಾರ್ಕಿಂಗ್ನ ಮೇಲೆ ಸೀನಿಯಾರಿಟಿ ಕಮ್ ಮೆರಿಟ್ನ ಬೇಸಿಸ್ ಮೇಲೆ ಮಾತ್ರ ನಿಮಗೆ ಪ್ರಮೋಷನ್ ಸಿಗೋದು. ಸೊ ಒಂದು ಸೀನಿಯಾರಿಟಿ ಪ್ಲಸ್ ನೀವು ಮೆರಿಟಲ್ಲಿ ಇದ್ದೀರಾ ಅನ್ನೋದರ ಬೇಸಿಸ್ ಮೇಲೆ ಮಾತ್ರನೇ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿಗೆ ನೀವು ಆಯ್ಕೆ ಆಗುವಂಥದ್ದು. ಸೊ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ 3 ಸಪ್ರೇಟ್ ಎಂಟ್ರಿ ಲೆವೆಲ್ ಬರುತ್ತೆ. ಫಸ್ಟ್ ಎಂಟ್ರಿ ಲೆವೆಲಲ್ಲಿ ನಾವು ಮಾತನಾಡ್ತಿರೋದು ಪ್ರಮೋಷನ್ ಮುಖಾಂತರ, ದಟ್ ಈಸ್ ಸೀನಿಯರ್ ಸಿವಿಲ್ ಜಡ್ಜ್ ಆಗಿರೋವಂಥವ್ರು ಡಿಸ್ಟ್ರಿಕ್ಟ್ ಜಡ್ಜ್ ಆಗ್ತಿರೋದು. ಆ್ಯಂಡ್ 50% ಆಫ್ ಸೀಟ್ ಪ್ರಮೋಷನ್ಸಿಂದನೇ ಬರುತ್ತೆ. 25% ಡಿಪಾರ್ಟ್ಮೆಂಟಲ್ ಎಕ್ಸಾಮ್, 25% ನಾವೇನು ಹೈಕೋರ್ಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಕಾಲ್ ಮಾಡುತ್ತೆ, ಒಬ್ಬರು ಇಬ್ಬರು ಪಾಸ್ ಆಗ್ತಾರೆ. ಆ ಒಂದು ಏನು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ ಅದು ನಮಗೆ ಬರೀ 25% ಆಫ್ ಸೀಟ್ಸ್ ಮಾತ್ರನೇ. ಬಿಕಾಸ್ ಉಳಿದಂಥ ಸೀಟ್ಸ್ನ ನಾವು ಬೇರೆ 2 ಎಂಟ್ರಿ ಲೆವೆಲ್ಗೆ ಕೊಟ್ಟಿದ್ದೀವಿ. ಸೊ ಇದು ನಮಗೆ ಪ್ರಮೋಷನ್ ಅಂತ ಹೇಳುವಾಗ ಪುಟ್ ಇನ್ ಸರ್ವಿಸ್ ಫಾರ್ ಅ ಪೀರಿಯಡ್ ನಾಟ್ ಲೆಸ್ ದ್ಯಾನ್ 5 years ಇನ್ ದ ಕ್ಯಾಡರ್. ಸೊ ಅಟ್ಲೀಸ್ಟ್ 5 ವರ್ಷ ನೀವು ಸೀನಿಯರ್ ಸಿವಿಲ್ ಜಡ್ಜ್ ಆಗಿ ಕೆಲಸ ಮಾಡಿರಬೇಕು. ಸೀನಿಯರ್ ಸಿವಿಲ್ ಜಡ್ಜ್ ಆಗಿ 5 ವರ್ಷ ಕೆಲಸ ಮಾಡಿದ್ರೆ ಪ್ರಮೋಷನ್ ಸಿಗುತ್ತೆ. ಆ್ಯಂಡ್ ನೀವು ಅದರ ಒಂದು ಸೂಟಬಿಲಿಟಿ ಟೆಸ್ಟ್ ಇರುತ್ತೆ, ಸೀನಿಯಾರಿಟಿ ಕಮ್ ಮೆರಿಟ್ ಬೇಸಿಸ್ ಮೇಲೆ ಸೂಟಬಿಲಿಟಿ ಟೆಸ್ಟ್ ಇರುತ್ತೆ. ಆ್ಯಂಡ್ ಅದು ಹೈಕೋರ್ಟ್ ಕಂಡಕ್ಟ್ ಮಾಡುತ್ತೆ. ಅದರಿಂದ ನೀವು ಪ್ರಮೋಷನ್ ತೊಗೊಂಡು ಡಿಸ್ಟ್ರಿಕ್ಟ್ ಜಡ್ಜ್ ಆಗ್ತೀರಿ. ಆ್ಯಂಡ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಅಂತ ಹೇಳುವಾಗ ಇದು ಇಂಟರ್ನಲ್ ಆಲ್ರೆಡಿ ಇರುವಂಥವ್ರು, ಸೀನಿಯರ್ ಸಿವಿಲ್ ಜಡ್ಜ್ ಆಗಿರುವಂಥವ್ರು ಬೇಗ ಹೋಗಬೇಕು ಅಂತಂದರೆ ನೀವು ಅಟ್ಲೀಸ್ಟ್ 3 yearsನ ಸೀನಿಯರ್ ಸಿವಿಲ್ ಜಡ್ಜ್ ಆಗಿ ಸರ್ವ್ ಮಾಡಿದ್ದೀರಿ, ದೆನ್ ನೀವು ಈ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ತೊಗೊಳೋದಕ್ಕೆ ಅರ್ಹರಾಗಿರ್ತೀರಿ. ಸೊ ನೀವು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಮುಖಾಂತರ ಡಿಸ್ಟ್ರಿಕ್ಟ್ ಜಡ್ಜ್ ಆಗಬಹುದು. ಆ್ಯಂಡ್ ಇದು 25% ಆಫ್ ಸೀಟ್ ಈ ರೀತಿ ಡಿಪಾರ್ಟ್ಮೆಂಟಲ್ ಎಕ್ಸಾಮಿಂದ ನಾವು ಫುಲ್ ಮಾಡ್ತಿದ್ದೀವಿ. ಆ್ಯಂಡ್ ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ ಮಿನಿಮಮ್ ಒಂದು 3 years ಆಸ್ ಸೀನಿಯರ್ ಸಿವಿಲ್ ಜಡ್ಜ್. ಎರಡನೇದು ಸಿವಿಲ್ ಜಡ್ಜ್ ಆಗಿ ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ ಮಿನಿಮಮ್ 7 years ಆಫ್ ಟೋಟಲ್ ಸರ್ವಿಸ್ ಇನ್ ಕ್ಯಾಡರ್ ಆಫ್ ಸಿವಿಲ್ ಜಡ್ಜ್ ಆ್ಯಂಡ್ ಸೀನಿಯರ್ ಸಿವಿಲ್ ಜಡ್ಜ್. ಸೊ ಡಿಪಾರ್ಟ್ಮೆಂಟಲ್ಲಿಂದನೇ ನೀವು ಪ್ರಮೋಟ್ ಆಗಿ ಹೋಗ್ತಿದ್ರು ಸಹ 3 ವರ್ಷ ಸೀನಿಯರ್ ಸಿವಿಲ್ ಜಡ್ಜ್ ಆಗಿ ಕೆಲಸ ಮಾಡಿರಬೇಕು. ಸೀನಿಯರ್ ಸಿವಿಲ್ ಜಡ್ಜ್ ಪ್ಲಸ್ ಸಿವಿಲ್ ಜಡ್ಜ್ನ ಒಂದು ಪೋಸ್ಟಲ್ಲಿ ಟುಗೆದರ್ ಶುಡ್ ಬಿ 7 yearsನ ಸರ್ವಿಸ್ ಆಗಿರಬೇಕು ನಿಮ್ಮದು.
ಕ್ಲಿಯರ್. ಸೊ 7 ಇಯರ್ಸ್ ಸರ್ವಿಸ್ ಆಗಿದೆ, ದೆನ್ ನೀವು ಎಕ್ಸಾಮಿಗೆ ಅರ್ಹರಾಗಿರ್ತೀರಿ. ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಬರೆಯೋದಕ್ಕೆ ನಿಮಗೆ 3 ಅಟೆಂಪ್ಟ್ಸ್ ಸಿಗುತ್ತೆ. ಸೊ ಲಿಮಿಟೆಡ್ ಅಟೆಂಪ್ಟ್ಸ್ ಇರೋದು, 3 ಅಟೆಂಪ್ಟ್ಸಲ್ಲಿ ನೀವು ಪಾಸ್ ಆಗಬೇಕು. ಆ್ಯಂಡ್ ಏಜ್ ಕೂಡ ಆಲ್ರೆಡಿ ಮೆನ್ಷನ್ ಆಗಿದೆ, ದಟ್ ಇಸ್ 35 ಇಯರ್ಸ್ ಆಗಿರಬೇಕು ಡಿಸ್ಟ್ರಿಕ್ಟ್ ಜಡ್ಜ್ ಆಗೋದಕ್ಕೆ. ಸೇಮ್ ಏನು ನಿಮಗೆ ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲಿ ಕೇಳ್ತಾರೆ ಅದೇ ರೀತಿಯೇ ಇಲ್ಲಿನೂ ಸಹ. ಸೊ ಆ್ಯಂಡ್ 3ನೇ ಎಂಟ್ರಿ ಇಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಸೊ ಹೈಕೋರ್ಟ್ ನೋಟಿಫೈ ಮಾಡುತ್ತೆ, ನೋಟಿಫಿಕೇಶನ್ ಡಿಸ್ಟ್ರಿಕ್ಟ್ ಜಡ್ಜ್ನ ಎಕ್ಸಾಮ್ಗೆ ನೋಟಿಫಿಕೇಶನ್ ಬಂದು ಏನು ಕರಿತೀವಿ, ದಟ್ ಈಸ್ ಓನ್ಲಿ 25% ಸೀಟ್ಸ್ನ ಈ ರೀತಿ ನಾವು ಫಿಲ್ಅಪ್ ಮಾಡ್ತಿರೋದು. ಆ್ಯಂಡ್ ಇದರಲ್ಲಿ ನಿಮಗೆ ಗೊತ್ತಿರೋವಂಥದ್ದು ಲಾ ಡಿಗ್ರಿ ಇರಬೇಕು. ಆ್ಯಂಡ್ ಅದರ ಜೊತೆಗೆ ನಮಗೆ ಏನು ಎಕ್ಸಾಮ್ ಇದೆ ಪ್ರಾಪರ್, ಪ್ರಿಲಿಮ್ಸ್ ಮೇನ್ಸ್ ವೈವಾ ನಡೆಯುತ್ತೆ. ಆ್ಯಂಡ್ ಆ ಪ್ರಿಲಿಮ್ಸ್ ಮೇನ್ಸ್ ವೈವಾಯಿಂದ ಸೆಲೆಕ್ಟ್ ಆಗಿ ನಾವು ಜಡ್ಜ್ ಆಗ್ತಿರೋವಂಥದ್ದು. 7 ಇಯರ್ಸ್ನ ಪ್ರಾಕ್ಟೀಸ್ ಇನ್ ಎನಿ ಕೋರ್ಟ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್, ಟ್ರಯಲ್ ಕೋರ್ಟ್, ನೀವು ಯಾವುದೇ ಕಂಟ್ರಿಯಲ್ಲಿ 7 ಇಯರ್ಸ್ನ ಪ್ರಾಕ್ಟೀಸ್ ಇರಬೇಕು ನಿಮಗೆ. ನಿಮ್ಮ ವಕಾಲತ್ನಾಮ ಎಕ್ಸೆಟ್ರಾನು ಸಹ ಇಲ್ಲಿ ಫೈಲಿಂಗ್ ಕೇಳ್ತಾರೆ. ಸಿವಿಲ್ ಜಡ್ಜಲ್ಲಿ ಅದನ್ನು ಕೇಳೋದಿಲ್ಲ. ಸಿವಿಲ್ ಜಡ್ಜಲ್ಲಿ ನಿಮಗೆ ಪ್ರಾಕ್ಟೀಸಿಂಗ್ ಸರ್ಟಿಫಿಕೇಟ್ ಅಂತ ಹೇಳುವಾಗ ಯಾವುದೇ 10 ಇಯರ್ಸ್ ಪ್ರಾಕ್ಟೀಸ್ ಇರುವಂಥ ಅಡ್ವೊಕೇಟ್ ಬೆಸ್ಟ್ ಆಫ್ ಮೈ ನಾಲೆಜ್ ಅಂತ ಹೇಳಿ ಕೊಡಬಹುದು. ಬಟ್ ಇಲ್ಲಿ ನಿಮ್ಮ ವಕಾಲತ್ನಾಮ ಫೈಲ್ ಮಾಡಬೇಕು. ಆ್ಯಂಡ್ ಆಲ್ಸೋ 3 ಕಾನ್ಸಿಕ್ಯೂಟಿವ್ ಇಯರ್ಸ್ನ ನಿಮ್ಮ ಡಿಫ್ರೆಂಟ್ 3 ವರ್ಷದ ವಕಾಲತ್ನಾಮನೂ ಸಹ ಫೈಲಿಂಗ್ ಇರುತ್ತೆ. ಸೊ ನಾವು ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಅಂತ ಹೇಳುವಾಗ ನಿಮ್ಮ ಪ್ರಾಕ್ಟೀಸ್ ಆನ್ ಅ ಸೀರಿಯಸ್ ನೋಟ್ ನೀವು ಕೇಸ್ ಫೈಲ್ ಮಾಡಿರೋದನ್ನು ಕೇಳುತ್ತೆ. ಸೊ ಅದನ್ನು ಎಲ್ಲ ನೀವು ಕೊಟ್ಟು ಎಕ್ಸಾಮಿಗೆ ಅಪಿಯರ್ ಆಗ್ತಿರೋವಂಥದ್ದು. ಆ್ಯಂಡ್ ನೀವೇನಾದರೂ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಗೌರ್ಮೆಂಟ್ ಕೌನ್ಸಿಲ್ ಆಗಿ ಫುಲ್ ಟೈಮಲ್ಲಿ ಕೆಲಸ ಮಾಡ್ತಿದ್ದೀರಿ, ದೆನ್ ನಿಮ್ಮ ಒಂದು ಆ ರೀತಿ ಕೆಲಸ ಕೂಡ ಸಹ ಕನ್ಸಿಡರ್ ಆಗುತ್ತೆ, ವಿಚ್ ಇಸ್ ನಾಟ್ ಲೆಸ್ ದ್ಯಾನ್ 7 ಇಯರ್ಸ್ನ ಒಂದು ಟೈಮ್ ಪೀರಿಯಡ್ ನೀವು ಕೆಲಸ ಮಾಡಿರಬೇಕು. ದೆನ್ ಮಿನಿಮಮ್ ಏಜ್ ಲಿಮಿಟ್ ಈಸ್ 35 ಇಯರ್ಸ್ ಆಗಿದೆ, ದೆನ್ ಯು ಆರ್ ಎಲಿಜಿಬಲ್ ಫಾರ್ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿನೇಷನ್. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಕೂಡ ಸಹ ಇದೆ ಇಲ್ಲಿ. 45 ಇಯರ್ ಏನು ಜನರಲ್ ಮತ್ತು OBC ಕ್ಯಾಟಗರಿಗೆ, 48 ಇಯರ್ಸ್ ಬಂದು SC ಆ್ಯಂಡ್ ST ಕ್ಯಾಟಗರಿ, ರಿಸರ್ವ್ ಕ್ಯಾಟಗರಿಗೆ. ಇದಲ್ಲದೆ 3 ಇಯರ್ಸ್ನ ರಿಲ್ಯಾಕ್ಸೇಷನ್ ಇದೆ ಎಕ್ಸ್ ಸರ್ವಿಸ್ಮೆನ್ ಕ್ಯಾಂಡಿಡೇಟ್ಸ್ಗೆ. ಇದು ಡಿಸ್ಟ್ರಿಕ್ಟ್ ಜಡ್ಜ್ಗೆ ಫಿಲ್ ಆಗ್ತಿರೋದು. 3 ರೀತಿಯಲ್ಲಿ ಪೋಸ್ಟ್ ಫಿಲ್ಅಪ್ ಆಗುತ್ತೆ. 50% ನಮಗೆ ಪ್ರಮೋಷನ್, 25% ಡಿಪಾರ್ಟ್ಮೆಂಟಲ್ ಆ್ಯಂಡ್ 25% ಡೈರೆಕ್ಟ್ ರಿಕ್ರೂಟ್ಮೆಂಟ್, ಹೈಕೋರ್ಟ್ ನೋಟಿಫಿಕೇಶನ್ ಕೊಟ್ಟು ಎಕ್ಸಾಮ್ ತೊಗೊಳ್ತಿರೋವಂಥದ್ದು. ಇನ್ನು ಎಕ್ಸಾಮಿನೇಷನ್ನ ಪ್ರೊಸೀಜರ್, ಹೇಗೆ ಎಕ್ಸಾಮಿನೇಷನ್ ನಡೆಯುತ್ತೆ ಅನ್ನೋದು ಫರ್ದರ್ ಇದೆ, ನೋಡೋಣ. ಸೀನಿಯರ್ ಸಿವಿಲ್ ಜಡ್ಜ್ ಅಂತ ಹೇಳುವಾಗ ಇಲ್ಲಿ ನಮಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬರೋದಿಲ್ಲ. ಬಿಕಾಸ್ ಸೀನಿಯರ್ ಸಿವಿಲ್ ಜಡ್ಜ್ ಪೋಸ್ಟ್ಗೆ ಯಾವತ್ತೂ ಹೈಕೋರ್ಟೇ ನೋಟಿಫೈ ಮಾಡೋದಿಲ್ಲ. 2 ಎಂಟ್ರಿ ಲೆವೆಲ್, ಒಂದು ಸಿವಿಲ್ ಜಡ್ಜ್, ಒಂದು ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿಗೆ ಅಷ್ಟೇ ನಾವು ಎಕ್ಸಾಮ್ ತೊಗೊಳ್ತಿರೋದು. ಸೀನಿಯರ್ ಸಿವಿಲ್ ಜಡ್ಜ್ ಆಗೋದು ಒಂದು ಪ್ರಮೋಷನ್ ಮುಖಾಂತರ. ದಟ್ ಈಸ್ ನೀವೇನಾದರೂ ಸಿವಿಲ್ ಜಡ್ಜ್ ಆಗಿ 5 ವರ್ಷ ಕೆಲಸ ಮಾಡಿದ್ದೀರಿ, ದೆನ್ ನಿಮಗೊಂದು ಸೂಟಬಿಲಿಟಿ ಟೆಸ್ಟ್ ಇರುತ್ತೆ. ಆ ಟೆಸ್ಟಲ್ಲಿ ನೀವು ಸೀನಿಯಾರಿಟಿ ಕಮ್ ಮೆರಿಟ್ ಬೇಸಲ್ಲಿ ಪಾಸ್ ಆಗಿದ್ದೀರಿ, ನೀವು ಪ್ರಮೋಷನ್ ಸಿಗುತ್ತೆ, ನೀವು ಸೀನಿಯರ್ ಸಿವಿಲ್ ಜಡ್ಜ್ ಆಗ್ತಿದ್ದೀರಿ. ಅಥವಾ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಕೊಡಬಹುದು, ಗಿವೆನ್ ಸಿವಿಲ್ ಜಡ್ಜ್ ಆಗಿ 3 ವರ್ಷ ಕೆಲಸ ಮಾಡಿರಬೇಕು. ಆ 3 ವರ್ಷ ಈಸ್ ಎಕ್ಸ್ಕ್ಲೂಡಿಂಗ್ 1 ವರ್ಷ ಟ್ರೈನಿಂಗ್ ಪೀರಿಯಡ್ ಏನಿದೆ ಅದನ್ನು ಬಿಟ್ಟು 3 ವರ್ಷ ನೀವು ಸಿವಿಲ್ ಜಡ್ಜ್ ಆಗಿ ಕೆಲಸ ಮಾಡಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಡಿಪಾರ್ಟ್ಮೆಂಟಲ್ ಎಕ್ಸಾಮಿಂದ ಪ್ರಮೋಷನ್ ಆಗುತ್ತೆ. ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ನೀವು ತೊಗೊಂಡು ಪ್ರಮೋಷನನ್ನು ಪಡ್ಕೊಳ್ಬಹುದು ಟು ಬಿ ಅ ಸೀನಿಯರ್ ಸಿವಿಲ್ ಜಡ್ಜ್. ಓಕೆ, ಸೊ ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಅಪಿಯರ್ ಆಗ್ತಿರುವಂಥ ಪ್ರತಿಯೊಬ್ಬರಿಗೂ ಸಹ ಸಿವಿಲ್ ಜಡ್ಜ್ ಆದ ನೆಕ್ಸ್ಟ್ 3 ಇಯರ್ಸ್ ಆಫ್ಟರ್ 1 ಇಯರ್ ಟ್ರೈನಿಂಗ್ ಸೀನಿಯರ್ ಸಿವಿಲ್ ಜಡ್ಜ್ಗೆ ಎಕ್ಸಾಮ್ ಬರೆದು ನೀವು ಪಾಸ್ ಆಗ್ಬೋದು. ಆ್ಯಂಡ್ ಎಕ್ಸಾಮ್ ಕೂಡ ಸಹ ಆ್ಯಕ್ಚುಲಿ ಸೇಮ್ ನಾವೀಗೇನು ಓದ್ತಿದ್ದೀವಿ ಅದೇ ಇರುತ್ತೆ. ಕಾನ್ಸ್ಟಿಟ್ಯೂಷನಲ್ ಲಾ, ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಲಾ ಇವೇ ಇರುತ್ತೆ. ಆ ರೀತಿ ನೀವು ಎಕ್ಸಾಮಿಗೆ ಹೋಗ್ತಿರೋವಂಥದ್ದು. ದೆನ್ ಇದು ಸಿವಿಲ್ ಜಡ್ಜ್ನ ಕ್ರೈಟೀರಿಯಾ ನಾವು ಪ್ರೀವಿಯಸ್ ವಿಡಿಯೋಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಯಾವ ರೀತಿ ಎಕ್ಸಾಮ್ ನಡೆಯುತ್ತೆ, ನಾವು ಯಾವ್ಯಾವ ಎಂಟ್ರಿ ಲೆವೆಲ್ ಅನ್ನೋದು ನೋಡಿದ್ದೀವಿ. ಈಗ ಎಕ್ಸಾಮ್ ಏನು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಪ್ರೊಸೀಜರ್ ಫಾರ್ ಪ್ರಮೋಷನ್ ಹೇಗೆ ನಡೆಯುತ್ತೆ. ಸೊ ಇದು 50% ಕ್ಯಾಟಗರಿ ನಾವು ಮಾತನಾಡ್ತಿರೋದು ಯಾವುದು, ಪ್ರಮೋಷನ್ನಿಂದ ಹೋಗ್ತಿರೋವಂಥವ್ರು. ಸೊ ಪ್ರಮೋಷನ್ನಿಂದ ಹೋಗ್ತಿರೋರು 1:2 ರೇಷಿಯೋಲಿ ತೊಗೊಳ್ಳೋವಂಥದ್ದು. ಸೊ ಎಷ್ಟು ವೇಕೆನ್ಸಿ ಇದೆ ಅಷ್ಟರಲ್ಲಿ, ಈಗ 2 ವೇಕೆನ್ಸಿ ಇದೆ, ದೆನ್ ಅಕಾರ್ಡಿಂಗ್ಲಿ ನಾವು 4 ಜನ ನಮಗೆ ಆ ಒಂದು ಪೋಸ್ಟ್ನ ಇದಕ್ಕೆ ನಾವು ಟೆಸ್ಟ್ ಮಾಡ್ತೀವಿ ಅನ್ನೋ ರೀತಿ. ಸೊ 1:2 ರೇಷಿಯೋಲಿ ಆ್ಯಂಟಿಸಿಪೇಟೆಡ್ ವೇಕೆನ್ಸೀಸ್ನ ನೋಡ್ತೀವಿ. ಸೊ ಕ್ರೈಟೀರಿಯಾ ಏನು, ಮೆರಿಟ್, ಸೂಟಬಿಲಿಟಿ ಟೆಸ್ಟ್ ಆಲ್ರೆಡಿ ಹೇಳಿದ್ದೀವಿ. ಇದು 125 ಮಾರ್ಕ್ಸಿಗೆ ಇರುವಂಥ ಒಂದು ಎಕ್ಸಾಮ್.
ಸೊ ಆ 125 ಮಾರ್ಕ್ಸಲ್ಲಿ 75 ಮಾರ್ಕ್ಸ್ ಬಂದು ನಿಮ್ಮ ಅಸೆಸ್ಮೆಂಟ್ ಆಫ್ ಜಡ್ಜ್ಮೆಂಟ್ಸ್. ನೀವೇನೆಲ್ಲ ಜಡ್ಜ್ಮೆಂಟ್ನ ಕೊಟ್ಟಿದ್ದೀರಿ ಆ್ಯಸ್ ಅ ಸೀನಿಯರ್ ಸಿವಿಲ್ ಜಡ್ಜ್ ಆಗಿ ಕೊಟ್ಟಿರುವಂಥ ನಿಮ್ಮ ಜಡ್ಜ್ಮೆಂಟ್ಸ್ನ ಪ್ರಿಸೀಡಿಂಗ್ 5 year ಟು ದ ಮಂತ್ ಆಫ್ ಪ್ರಮೋಷನ್. ಸೊ ಹಿಂದಿನ 5 ವರ್ಷದ ನಿಮ್ಮ ಜಡ್ಜ್ಮೆಂಟ್ಸ್ ಯಾವ ರೀತಿ ಇದೆ ಅನ್ನೋದನ್ನ ಅನಲೈಸ್ ಮಾಡಿ ಆ ಜಡ್ಜ್ಮೆಂಟ್ಸಿಗೆ 70 ಮಾರ್ಕ್ಸ್ ಇರುತ್ತೆ. ಸೊ ಇಟ್ಸ್ ನಾಟ್ ದ್ಯಾಟ್ ನೀವು ಈಗ ಜಡ್ಜ್ಮೆಂಟ್ ರೈಟಿಂಗ್ ಎಕ್ಸಾಮ್ ಎಲ್ಲ ಬರೆದು ಸಿವಿಲ್ ಜಡ್ಜ್ ಆಗ್ತಿರೋದಷ್ಟೇ ಅಲ್ಲ, ಮುಂದಕ್ಕೆ ನೀವು ಕೊಡ್ತಿರೋಂಥ ಲೈವ್ ಜಡ್ಜ್ಮೆಂಟ್ಸ್, ನಂಬರ್ ಆಫ್ ಕೇಸಸ್ ಎಷ್ಟು ಡಿಸ್ಪೋಸ್ ಮಾಡ್ತೀರಿ ಅದೂ ಸಹ ಅಸೆಸ್ ಆಗುತ್ತೆ. ಸೊ ಹಾಗಾಗಿ ರೆಸ್ಪಾನ್ಸಿಬಲ್ ಜಡ್ಜ್ ಬೇಕು ಅಂತಲೇ ಈಗ ನಮ್ಮ ಕ್ರೈಟೀರಿಯಾ. ಸೊ 3 ವರ್ಷ ಪ್ರಾಕ್ಟೀಸ್ ಮಾಡಿ ರೆಸ್ಪಾನ್ಸಿಬಿಲಿಟಿಯಿಂದ ನೀವು ಕೆಲಸ ಮಾಡಿ ಅನ್ನೋದನ್ನು ಹೇಳ್ತಿರೋದು. ಸೊ ಕನ್ಸಿಡ್ರೇಷನ್ ಆಫ್ ಆ್ಯನ್ಯುವಲ್ ಕಾನ್ಫಿಡೆನ್ಷಿಯಲ್ ರೆಕಾರ್ಡ್ಸ್ ಇರುತ್ತೆ. ಸೊ ಅದರಲ್ಲಿ ನಿಮ್ಮ ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಏನಾದರೂ ಇದೆಯಾ ಎಕ್ಸೆಟ್ರಾ ಅದೆಲ್ಲನೂ ಸಹ ನೋಡಲಾಗತ್ತೆ. ಸೊ ಅದೆಲ್ಲನೂ ಸಹ ಕನ್ಸಿಡರ್ ಮಾಡಿ ನಿಮಗೆ ಪ್ರಮೋಷನ್ ಅನ್ನೋದು ಇರುತ್ತೆ. ಆ್ಯಂಡ್ ಅದಕ್ಕೊಂದು 15 ಮಾರ್ಕ್ಸ್ ಇದೆ ಫಾರ್ ಅ ಪೀರಿಯಡ್ ಆಫ್ 5 years. ಪ್ರೀವಿಯಸ್ 5 years ನಿಮ್ಮ ಒಂದು ಹೇಗೆ ಇತ್ತು ನಿಮ್ಮ ರೆಕಾರ್ಡ್ಸ್ ಎಕ್ಸೆಟ್ರಾ ಚೆಕ್ ಆಗುತ್ತೆ. ಸೊ ಕನ್ಸಿಡ್ರೇಷನ್ ಆಫ್ ಪರ್ಸೆಂಟೇಜ್ ಆಫ್ ಡಿಸ್ಪೋಸಲ್ ಆಫ್ ಕೇಸಸ್, ಇದು ಅಗೇನ್ ಇಂಪಾರ್ಟೆಂಟ್. ಬಿಕಾಸ್ ಎಲ್ಲ ಕೇಸಲ್ಲಿ ನೀವು ಸುಮ್ಮನೆ ಅಡ್ಜರ್ನ್ಮೆಂಟ್ಸ್ ಕೊಡ್ತಿದ್ದೀರಿ ಅಥವಾ ಕೇಸ್ ತಗೊಳ್ತಿದ್ದೀರಾ ಇಲ್ವಾ, ಎಂಟರ್ಟೈನ್ ಆಗ್ತಿದೆಯಾ ಕೋರ್ಟ್ ಹೇಗಿದೆ. ಸೊ ಪ್ರತಿಯೊಂದು ಇದಕ್ಕೆ ಒಂದು ಕೋಟಾ ಅಂತ ಫಿಕ್ಸ್ ಇರುತ್ತೆ, ಟಾರ್ಗೆಟ್ ಅಚೀವ್ ಮಾಡೋದು ಅನ್ನೋದನ್ನು ಹೇಳ್ಬಹುದು. ಸೊ ಅದು ಎವ್ರಿವೇರ್ ಇಟ್ ಈಸ್ ದೇರ್. ಆ್ಯಂಡ್ ಅದನ್ನು ನೀವು ಪ್ರೀವಿಯಸ್ 5 yearಲ್ಲಿ ನೀವು ಹೇಗೆ ನಡ್ಕೊಂಡಿದ್ದೀರಿ, ನಿಮ್ಮ ಒಂದು ಎಷ್ಟು ಕೇಸಸ್ನ ಡಿಸ್ಪೋಸ್ ಮಾಡಿದ್ದೀರಿ, ನಿಮ್ಮ ಕೋರ್ಟಲ್ಲಿ ಎಷ್ಟು ಸ್ಪೀಡಿ ಡಿಸ್ಪೋಸಲ್ ನಡೀತಿದೆಯಾ ಅಥವಾ ಹೇಗೆ ಏನು ನಡೀತಿದೆ ಪ್ರತಿಯೊಂದೂ ಸಹ ರೆಕಾರ್ಡ್ ಇರುತ್ತೆ. ಆ್ಯಂಡ್ ಆ ರೆಕಾರ್ಡ್ 15 ಮಾರ್ಕ್ಸ್ದಾಗಿರುತ್ತೆ. ಪ್ಲಸ್ ಲಾಸ್ಟ್ ಇಸ್ ವೈವಾ, ಇದು ನಿಮ್ಮ ಕೈಯಲ್ಲಿರೋದಂದೇನೆ. ಸೊ ವೈವಾ ಅಲ್ಲಿ ಏನಿರುತ್ತೆ, ನಿಮ್ಮ ನಾಲೆಜ್ ಎಷ್ಟು ಅಪ್ಡೇಟ್ ಮಾಡ್ಕೊಂಡಿದ್ದೀರಿ, ನೀವೆಷ್ಟು ಅಪ್ಡೇಟ್ ಆಗಿದ್ದೀರಿ, ಹಿಂದಿನ 5 ವರ್ಷದಲ್ಲಿ ನಿಮ್ಮ ನಾಲೆಜ್ ಏನು ಅಪ್ಲಿಕಬಿಲಿಟಿ ಆಫ್ ಲಾ ರಿಲೇಟೆಡ್ ಆಗಿರಬಹುದು, ನಿಮ್ಮ ಜಡ್ಜ್ಮೆಂಟ್ಸಿಂದ ಏನು ಕಲ್ತಿದ್ದೀರಿ, ನಾಲೆಜ್ ಅಪ್ಡೇಟ್ ಬಗ್ಗೆ, ಜನರಲ್ ಪರ್ಸೆಪ್ಷನ್ ಆ್ಯಂಡ್ ಅವೇರ್ನೆಸ್ ಹೇಗಿದೆ ನಿಮ್ಮದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಗಿದೆ, ಇದನ್ನು ಅಸೆಸ್ ಮಾಡಿ 25%. ಈ 25%ಗೆ 25 ಮಾರ್ಕ್ಸ್ನ ವೈವಾಗೆ 25% ಅಷ್ಟು ಬರಲೇಬೇಕು ನೀವು ಪಾಸ್ ಆಗೋದಕ್ಕೆ. ಅದು ನೀವು ಮುಂದಕ್ಕೆ ನೋಡ್ತೀವಿ. ಸೊ ದಿಸ್ ಈಸ್ ಯುವರ್ ಎಕ್ಸಾಮ್. ಆ್ಯಂಡ್ ಆಲ್ಸೋ ಈ ಎಲ್ಲ ಎಕ್ಸಾಮಲ್ಲಿ ಇಲ್ಲಿ ನಮಗೇನು ಕೊಡಿದ್ರೆ 2A 2C ಪ್ರಕಾರ, 2A to 2C ಅಂತಂದರೆ ನಿಮ್ಮ ಕಾನ್ಫಿಡೆನ್ಷಿಯಲ್ ಕೋಟಾಯಿಂದ ಎಷ್ಟು ಡಿಸ್ಪೋಸ್ ಮಾಡಿದ್ದೀರಿ ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಕೇಸಸ್ ಎಷ್ಟು ಇದೆ ಅವುಗಳ ಅಗೇನ್ಸ್ಟಲ್ಲಿ, ಅದರ ಬೇಸಿಸ್ ಮೇಲೆ ನಿಮಗೆ ಮಿನಿಮಮ್ ಪಾಸಿಂಗ್ ಮಾರ್ಕ್ ಇದೆ. 50% ಪಾಸ್ ಮಾರ್ಕ್ ನೀವು ತರಲೇಬೇಕು ಇನ್ ಆಲ್ ದಟ್ ಮಾರ್ಕ್ಸ್. ಆ್ಯಂಡ್ 25% ವೈವಾ ಏನಿದೆ ಆ 25 ಮಾರ್ಕ್ಸ್ನ ವೈವಾಲಿ ನಿಮಗೆ 25% ಮಿನಿಮಮ್ ಮಾರ್ಕ್ಸ್ ಬರಲೇಬೇಕು. ಇದು ನಮ್ಮ ಸ್ಟೂಡೆಂಟ್ಸಿಗೆ ಜಡ್ಜಸ್ ಪ್ರಮೋಷನ್ ಇದರಲ್ಲಿ. ಆ್ಯಂಡ್ ಆ ರೀತಿ ಆಗಿರುವಂಥವ್ರು ಬೇಸ್ಡ್ ಆನ್ ಸೀನಿಯಾರಿಟಿ ನಿಮ್ಮ ಒಂದು ಪ್ರಮೋಷನ್ ಆಗತ್ತೆ. ಸೊ ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಅಥವಾ ನಿಮ್ಮ ಮೇಲೆ ಇರುವಂಥ ಕಂಪ್ಲೇಂಟ್ ನೇಚರ್ ಆ್ಯಂಡ್ ಗ್ರಾವಿಟಿ ಹೇಗಿದೆ, ಇನ್ಕ್ವೈರಿ ಏನಾರು ನಡೆದಿದೆಯಾ, ಸೊ ಅದನ್ನು ಎಲ್ಲನೂ ಸಹ ಕನ್ಸಿಡರ್ ಆಗುತ್ತೆ ನಿಮ್ಮ ಈ ಡಿಸಿಷನನ್ನು ತೊಗೊಳೋದಕ್ಕೆ ಮುಂಚೆ. ಸೊ ದಿಸ್ ಈಸ್ ಬೇಸ್ಡ್ ಆನ್ ಪ್ರಮೋಷನ್ ಸಿಗತ್ತೆ ಅಂತ ಹೇಳುವಾಗ ಈ ಪ್ರಾಸೆಸ್ ನಡೆಯುತ್ತೆ, ದೆನ್ ಓನ್ಲಿ ಪ್ರಮೋಷನ್. ಸೇಮ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್, ನೀವಾಗೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ನ ಆಯ್ಕೆ ಮಾಡ್ಕೊಳ್ಳೋದು, ನೀವಾಗೆ ಎಕ್ಸಾಮ್ ತೊಗೊಂಡು ಮುಂದಕ್ಕೆ ಹೋಗ್ತಿರೋದು. ಆ ಎಕ್ಸಾಮ್ ಕೂಡ ಸಹ 125 ಮಾರ್ಕ್ಸ್ದಾಗಿರುತ್ತೆ. ವೇರ್ ಸೇಮ್ ರಿಟರ್ನ್ ಎಕ್ಸಾಮ್ ಇರುತ್ತೆ, 3 ಗಂಟೆ ರಿಟರ್ನ್ ಎಕ್ಸಾಮಿನೇಷನ್ ಆ್ಯಂಡ್ ಒಂದು 100 ಮಾರ್ಕ್ಸ್ನ ಪೇಪರ್ ಆಗಿರುತ್ತೆ. ಸಿವಿಲ್ ಲಾಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಲಾ ಇದು ನಮಗೆ ಒಂದು ಪೇಪರ್, ಆ್ಯಂಡ್ ಕ್ರಿಮಿನಲ್ ಲಾಸ್ ಒಂದು ಪೇಪರ್. ಸೊ ಎರಡೂ ಸಹ 100 ಮಾರ್ಕ್ಸ್ನ ಒಂದು ಏನು ಕನ್ಸಿಸ್ಟಿಂಗ್ ಆಫ್ ಫಾಲೋಯಿಂಗ್ 2 parts. ಈ ಪಾರ್ಟ್ಸಲ್ಲಿರುತ್ತೆ ವಿತ್ ಮ್ಯಾಕ್ಸಿಮಮ್ 50 ಮಾರ್ಕ್ಸ್ ಫಾರ್ ಈಚ್ ಆಫ್ ದ ಪಾರ್ಟ್ಸ್. ಸೊ 50 ಮಾರ್ಕ್ಸ್. ಆ್ಯಂಡ್ ಈ ಎಕ್ಸಾಮ್ನ ಮಿನಿಮಮ್ ಮಾರ್ಕ್ಸ್ ಎಷ್ಟು ಅನ್ನೋದು ಫರ್ದರ್ ನೋಡೋಣ. ಸೊ ಈ ಪೇಪರ್ 3 ಗಂಟೆಯ 100 ಮಾರ್ಕ್ಸ್ ಪೇಪರ್, ಅದರಲ್ಲಿ ಸಿವಿಲ್, ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಕ್ರಿಮಿನಲ್ ಲಾಸ್ ಕೇಳ್ತೀವಿ. ಪ್ಲಸ್ ವೈವಾ 25 ಮಾರ್ಕ್ಸ್ದಾಗಿರುತ್ತೆ. ಆಫೀಸರ್ ಶಾಲ್ ಬಿ ಟೆಸ್ಟೆಡ್ ಸೇಮ್ ಅಪ್ಡೇಟೆಡ್ ಜನರಲ್ ನಾಲೆಜ್ ಆಫ್ ಲಾ, ಜನರಲ್ ಪರ್ಸೆಪ್ಷನ್ ಅವೇರ್ನೆಸ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಅನಲೈಸ್ ಮಾಡ್ತಿರುವಂಥದ್ದು. ಮಿನಿಮಮ್ ಮಾರ್ಕ್ಸ್ 50 ಪಾಸಿಂಗ್ ಮಾರ್ಕ್ ಇದೆ. ರಿಟರ್ನ್ ಎಕ್ಸಾಮಿನೇಷನ್, ಬಿಕಾಸ್ ಇದು ಕಾನ್ಸ್ಟಿಟ್ಯೂಷನ್, ಇದು ರಿಟರ್ನ್ ಎಕ್ಸಾಮಿನೇಷನ್, ಆನ್ಸರ್ ರೈಟಿಂಗ್, MCQ ಅಲ್ಲ. ಅದರಲ್ಲಿ ನೀವು 50% ಮಾರ್ಕ್ಸ್ ತರಲೇಬೇಕು. ಸೊ ದೆನ್ ಅದಲ್ಲದೆ ನಮಗೆ 100ಅಲ್ಲಿ 50 ಪಾಸಿಂಗ್ ಮಾರ್ಕ್. ಆ್ಯಂಡ್ ಇಂಟರ್ವ್ಯೂ ಏನು 25 ಮಾರ್ಕ್ಸ್ನ ಇಂಟರ್ವ್ಯೂ ಇದೆ, ಅದರಲ್ಲಿ 25% ಅಷ್ಟು ಮಾರ್ಕ್ಸನ್ನು ತರಲೇಬೇಕು. ಮಿನಿಮಮ್ ಮಾರ್ಕ್ಸ್ ಪ್ರಿಸ್ಕ್ರೈಬ್ ಆಗಿದೆ. ಸೊ ಇಲ್ಲಿ ನಿಮಗೆ 3 attempts ಸಿಗುತ್ತೆ. LDC ಅಂತಂದರೆ ಈ ಒಂದು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ನ ನೀವು 3 ಸತಿ ತೊಗೊಳ್ಬಹುದು. 3 attempts ತೊಗೊಂಡು ನೀವು ಪಾಸ್ ಆಗಬಹುದು. ನೆಕ್ಸ್ಟ್
ನಮಗೆ ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಇದು ಏನೇ ಇದ್ರೂ ನಿಮ್ಮ ಡಿಸಿಪ್ಲಿನರಿ ಆ್ಯಕ್ಷನ್ ಎಕ್ಸೆಟ್ರಾ ಅಗೇನ್ ಇದನ್ನೆಲ್ಲ ಕನ್ಸಿಡರ್ ಮಾಡಲಾಗತ್ತೆ. ನಾವು ಪ್ರೊಸೀಜರ್ ಪ್ರಮೋಷನ್ಗೆ ಸೀನಿಯರ್ ಸಿವಿಲ್ ಜಡ್ಜ್ ಆನ್ ದ ಬೇಸಿಸ್ ಆಫ್ ಸೀನಿಯಾರಿಟಿ ಕಮ್ ಮೆರಿಟ್ ಅಂತ ಹೇಳುವಾಗ ಸೊ ಇಲ್ಲಿ ನಮಗೆ 1:2 ರೇಷಿಯೋನಲ್ಲಿ ಅಗೇನ್ ನಾವು ತೊಗೊಳ್ತಿರೋವಂಥದ್ದು. ಆ್ಯಂಡ್ ಕ್ರೈಟೀರಿಯಾ ಟು ಅಸೆಸ್ ದ ಮೆರಿಟ್ ಆಫ್ ದ ಸೂಟಬಿಲಿಟಿ 125 ಮಾರ್ಕ್ಸ್ದಾಗಿರುತ್ತೆ. ಸೊ ಅಸೆಸ್ಮೆಂಟಲ್ಲಿ ನಿಮಗೆ ಪ್ರಮೋಷನ್ಸ್ ಅಂತ ಹೇಳುವಾಗ ಜಡ್ಜ್ಮೆಂಟ್ಸ್ನ ಬೇಸಿಸ್ ಮೇಲೆ 90 ಮಾರ್ಕ್ಸ್ ಆ್ಯಂಡ್ ಆ್ಯನ್ಯುವಲ್ ಕಾನ್ಫಿಡೆನ್ಷಿಯಲ್ ರೆಕಾರ್ಡ್ಸ್ಗೆ 20 ಮಾರ್ಕ್ಸ್ ಆ್ಯಂಡ್ ಡಿಸ್ಪೋಸಲ್ ನಿಮ್ಮ ಒಂದು ಏನು 5 ಇಯರ್ಸ್ನ ಪ್ರೊಸೀಡಿಂಗ್ ಕೋಟಾ ಏನು ಫಿಕ್ಸ್ ಆಗಿದೆ ನಂಬರ್ ಆಫ್ ಕೇಸಸ್ ಅದನ್ನು ನೀವು ಹೇಗೆ ಹ್ಯಾಂಡಲ್ ಮಾಡಿದಿರಿ ಎಷ್ಟು ಮಾಡಿದಿರಿ ಅನ್ನೋದರ ಬೇಸಿಸ್ ಮೇಲೆ 15 ಮಾರ್ಕ್ಸ್. ಇದು ಅಗೇನ್ ಟೇಕನ್ ಟು ಬಿ ಕನ್ಸಿಡರೇಷನ್ ಒಂದು ಪ್ರಮೋಷನ್ಸ್ ಇದಕ್ಕೆ. ಸೊ ನೆಕ್ಸ್ಟ್ ಇದೆಲ್ಲ ನಮಗೆ ನಾರ್ಮಲ್ ಆಗಿ ಇದ್ದಂಥದ್ದೇ, ಬಟ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ ಅಥವಾ ನಾವು ಓದಿರೋದಿಲ್ಲ, ಎಲ್ಲರೂ ಸಹ ಏನು ರಿಕ್ರೂಟ್ಮೆಂಟ್ ರೂಲ್ಸ್ನ ಓದಿರೋದಿಲ್ಲ. ಇಲ್ಲಿ ನಮಗೆ ಅದರ ಒಂದು ಕಂಪ್ಲೀಟ್ ನಾಲೆಜ್ ಅನ್ನೋದು ಸಿಗ್ತದೆ. ಈಗ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ ಪ್ರೊಸೀಜರ್ ಫಾರ್ ಪ್ರಮೋಷನ್ ಟು ದ ಕ್ಯಾಟಗರಿ ಆಫ್ ಸೀನಿಯರ್ ಸಿವಿಲ್ ಜಡ್ಜ್ ಅಂದರೆ ಏನು ಸೀನಿಯರ್ ಸಿವಿಲ್ ಜಡ್ಜ್ ಆಗ್ತಿರೋದು ಥ್ರೂ ಡಿಪಾರ್ಟ್ಮೆಂಟಲ್ ಎಕ್ಸಾಮಿಂದ 10% ಸೀಟ್ಸ್ ಈ ರೀತಿ ಫಿಲಪ್ ಆಗುತ್ತೆ. ನಾವು ಮೇಲೆ ನೋಡಿರೋದು ಸೀನಿಯರ್ ಸಿವಿಲ್ ಜಡ್ಜ್ ಆಗ್ತಿರೋದು ಥ್ರೂ ಸೀನಿಯಾರಿಟಿ ಕಮ್ ಮೆರಿಟ್ ಬೇಸ್ಡ್. ಸೀನಿಯರ್ ಸಿವಿಲ್ ಜಡ್ಜ್ ಪೋಸ್ಟ್ 2 ರೀತಿ ನಾವು ಫಿಲಪ್ ಆಗ್ತೀವಿ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇಲ್ಲ. ಒಂದು ಸೀನಿಯಾರಿಟಿ ಕಮ್ ಮೆರಿಟ್, ಅದಕ್ಕೆ 90% ಸೀಟ್ಸ್ ಆ ರೀತಿನೇ ಫಿಲಪ್ ಆಗ್ತಿರೋದು. ಎಲ್ಲ ಸಿವಿಲ್ ಜಡ್ಜ್ 90% ಸೀಟ್ಸ್ ಆಫ್ ಸೀನಿಯರ್ ಸಿವಿಲ್ ಜಡ್ಜ್ ಫಿಲಪ್ ಮಾಡ್ತಿರೋದು ಈ 125 ಮಾರ್ಕ್ಸ್ನ ಈ ಒಂದು ನಿಮ್ಮ ಟೆಸ್ಟ್ ಬೇಸಿಸ್ ಮೇಲೆ. ದಟ್ ಈಸ್ ನಿಮ್ಮ ಒಂದು ಟ್ರ್ಯಾಕ್ ರೆಕಾರ್ಡ್ ಎಕ್ಸೆಟ್ರಾ ಅನಲೈಸ್ ಮಾಡಿ ನಡೀತಿರೋದು. ಆ್ಯಂಡ್ ಉಳಿದ 10% ಸೀಟ್ಗೆ ಮಾತ್ರ ಸಿವಿಲ್ ಜಡ್ಜಸ್ ಡಿಪಾರ್ಟ್ಮೆಂಟಲ್ ಎಕ್ಸಾಮನ್ನು ಕೊಡ್ತಿರೋವಂಥದ್ದು ವಿತ್ 3 ಇಯರ್ಸ್ ಪ್ರಾಕ್ಟೀಸ್. 1 ವರ್ಷದ ಟ್ರೈನಿಂಗ್ ಪೀರಿಯಡ್ನ ಬಿಟ್ಟು 3 ಇಯರ್ ಪ್ರಾಕ್ಟೀಸ್ ಜೊತೆಗೆ ನೀವು ಈ ಎಕ್ಸಾಮ್ನ ತೊಗೊಳ್ಬೋದು. ಎಕ್ಸಾಮ್ ಅಗೇನ್ 100 ಮಾರ್ಕ್ಸ್ದಾಗಿರುತ್ತೆ. ಸಿವಿಲ್, ಕ್ರಿಮಿನಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಲಾಸ್ನ ಕೇಳ್ತೀವಿ. 3 ಇಯರ್ಸ್ನ ಒಂದು ಪೇಪರ್. ಆ್ಯಂಡ್ ಇದರಲ್ಲಿನೂ ಸಹ ನಿಮಗೆ ಪಾಸಿಂಗ್ ಮಾರ್ಕ್ ಇದೆ 20 ಮಾರ್ಕ್ಸ್ ಆ್ಯಂಡ್ 25 ಮಾರ್ಕ್ಸಿಗೆ ವೈವಾ ಇದೆ. ಇಲ್ಲಿ ನಿಮಗೆ ಸಿವಿಲ್, ಕ್ರಿಮಿನಲ್, ಕಾನ್ಸ್ಟಿಟ್ಯೂಷನಲ್ ಜೊತೆಗೆ ಎವಿಡೆನ್ಸ್ ಆ್ಯಕ್ಟ್ ಇಂಪಾರ್ಟೆಂಟ್. ಸೊ ಆ ಎವಿಡೆನ್ಸಲ್ಲಿ ಎವಿಡೆನ್ಸ್ ಪ್ಲಸ್ ಭಾರತೀಯ ಸಾಕ್ಷಿ ಅಧಿನಿಯಮ ಹೇಳಿದ್ದೀವಿ. ಆ್ಯಂಡ್ ಆಲ್ಸೋ ಸ್ಪೆಷಲ್ ಲಾಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಪೆಷಲ್ ಲಾಸ್ ಅಂತ ಹೇಳುವಾಗ ಸಿಲೆಬಸ್ ಆ್ಯಂಡ್ ಎಕ್ಸೆಟ್ರಾ ನೋಡಬೇಕು. ಸೊ ನಮ್ಮ ಮೈನರ್ ಲಾಸ್ ಇನ್ಕ್ಲೂಡ್ ಆಗುತ್ತೆ ಇದರಲ್ಲಿ. ಪ್ರತಿಯೊಂದೂ ಸಹ ಇಂಪಾರ್ಟೆಂಟ್ ಆಗುತ್ತೆ ಸಬ್ಜೆಕ್ಟ್. ಸೊ ಇಲ್ಲಿ ನಮಗೆ ಸ್ವಲ್ಪ ಸಿಲೆಬಸ್ ಹೆಚ್ಚಿಗೆನೇ ಇದೆ. ನೆಕ್ಸ್ಟ್ ವೈವಾ 25 ಮಾರ್ಕ್ಸ್. ಸೇಮ್ ಕಮ್ಯುನಿಕೇಷನ್ ಸ್ಕಿಲ್, ಜನರಲ್ ಪರ್ಸೆಪ್ಷನ್ ಅವೇರ್ನೆಸ್, ಅಪ್ಡೇಟೆಡ್ ನಾಲೆಜ್. ಸೊ ಇದನ್ನು ಚೆಕ್ ಮಾಡ್ತಿರೋದು. ಆ್ಯಂಡ್ ಈ ರಿಟರ್ನ್ ಎಕ್ಸಾಮಿನೇಷನಲ್ಲಿ ನಮ್ಮ ಒಂದು ಪಾಸಿಂಗ್ ಮಾರ್ಕ್ 50 ಆ್ಯಂಡ್ ಆಲ್ಸೋ ಇಂಟರ್ವ್ಯೂ ಅಂತ ಹೇಳುವಾಗ ಅದರಲ್ಲಿ ಪಾಸಿಂಗ್ ಮಾರ್ಕ್ 25% ಮಾರ್ಕ್ಸ್ ತರಲೇಬೇಕು. ಆ್ಯಂಡ್ ಲಿಸ್ಟ್ ಆಫ್ ಆಫೀಸರ್ಸ್ ಎಕ್ಸೆಟ್ರಾ ನಂಬರ್ ಆಫ್ ವೇಕೆನ್ಸೀಸ್ ಏನಿದೆ ಅದನ್ನು ಅದರ ಬೇಸಿಸ್ ಮೇಲೆ ನಿಮ್ಮ ಒಂದು ಅಗ್ರಿಗೇಟ್ ಮಾರ್ಕ್ಸ್ ಏನು ಬರುತ್ತೆ ಅದರ ಬೇಸಿಸ್ ಮೇಲೆ ನಿಮ್ಮನ್ನ ವೈವಾ ಕರಿತೀವಿ. ಆ್ಯಂಡ್ ನಿಮಗೆ ಇಲ್ಲಿನೂ ಸಹ 3 ಅಟೆಂಪ್ಟ್ಸ್ ಸಿಗುತ್ತೆ. ಆ್ಯಂಡ್ ನಿಮ್ಮ ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಎಕ್ಸೆಟ್ರಾ ಏನೇ ಇದ್ರೂ ಅದನ್ನೆಲ್ಲನೂ ಸಹ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಮಿನಿಮಮ್ ಮಾರ್ಕ್ಸ್ ಅಗೇನ್ 50 ಮಾರ್ಕ್ಸ್. ಆ್ಯಂಡ್ ಶೆಡ್ಯೂಲ್ ಕ್ಯಾಟಗರಿ ಅಂತ ಹೇಳುವಾಗ SC/ST ಕ್ಯಾಟಗರಿ 60 ಮಾರ್ಕ್ಸ್ ಆಗಿರುತ್ತೆ. ಇದು ನಾವು ಓದಿದ್ದೀವಿ ಸಿವಿಲ್ ಜಡ್ಜ್ ರಿಲೇಟೆಡ್. ನಾವು ಡಿಸ್ಟ್ರಿಕ್ಟ್ ಜಡ್ಜ್ ರಿಲೇಟೆಡ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ 60 ಮಾರ್ಕ್ಸ್ನ ನಮ್ಮ ಪಾಸಿಂಗ್ ಮಾರ್ಕ್. ಮೇನ್ಸಿಗೆ 60 ಮಾರ್ಕ್ಸ್ ಇನ್ ಈಚ್ ಪೇಪರ್ ಬರಲೇಬೇಕು ಮೇನ್ಸಲ್ಲಿ. ಆ್ಯಂಡ್ ಮೇನ್ಸಲ್ಲಿ ಇರೋದೇನೆ 2 ಪೇಪರ್. ಸೊ 300 ಮಾರ್ಕ್ಸ್ನ ಮೇನ್ಸ್ ಪೇಪರಲ್ಲಿ 60 ಮಾರ್ಕ್ಸ್ ಈಚ್ ಪೇಪರ್ ಬರಬೇಕು. ಆ್ಯಂಡ್ ವೈವಾ 25 ಮಾರ್ಕ್ಸ್ದಾಗಿರುತ್ತೆ. ಸೊ ಇದು ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿನೇಷನ್ಗೆ ಇರುವಂಥ ಪ್ರೊಸೀಜರ್, ಡೈರೆಕ್ಟ್ ರಿಕ್ರೂಟ್ಮೆಂಟ್ನ ಪ್ರೊಸೀಜರ್ನ ಮಾತನಾಡ್ತಿರೋದು. ಪ್ರೊಸೀಜರ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜಲ್ಲಿ ನಮ್ಮ ಒಂದು ಕ್ರೈಟೀರಿಯಾ ದಟ್ ಈಸ್ ಎಕ್ಸಾಮ್ ಏನು ನೋಟಿಫೈ ಆಗುತ್ತೆ ಆ್ಯಂಡ್ ಅದರ ಮುಖಾಂತರ ಸೆಲೆಕ್ಟ್ ಆಗುವಾಗ ಹೇಗಿರುತ್ತೆ ಅಂತ ಹೇಳಿದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ 100 ಮಾರ್ಕ್ಸ್ದು, ಅದರಲ್ಲಿ 50 ಮಾರ್ಕ್ಸ್ ಎಲ್ಲ ಸ್ಟೂಡೆಂಟ್ಸ್ಗೆ ಇರುವಂಥದ್ದು. ಆ್ಯಂಡ್ 60 ಮಾರ್ಕ್ಸ್ ಬಂದು ಜನರಲ್ ಆ್ಯಂಡ್ OBC ಸ್ಟೂಡೆಂಟ್ಸ್ಗೆ ಇರುವಂಥ ಪಾಸಿಂಗ್ ಮಾರ್ಕ್. ಆ್ಯಂಡ್ ಮೇನ್ಸ್ ಅಂತ ಹೇಳುವಾಗ 2 ಪೇಪರ್ ಇರುತ್ತೆ. 150 ಮಾರ್ಕ್ಸ್ನ ಪೇಪರ್. ಸೊ 150 ಮಾರ್ಕ್ಸ್ ಪೇಪರಲ್ಲಿ 50 ಮಾರ್ಕ್ಸ್ ನಮ್ಮ ಮಿನಿಮಮ್ ಮಾರ್ಕ್ಸ್ ಆಗಿರುತ್ತೆ ಫಾರ್ SC/ST ಆ್ಯಂಡ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಸ್ಟೂಡೆಂಟ್ಸ್. 60 ಮಾರ್ಕ್ಸ್ ಬಂದು ಜನರಲ್ ಆ್ಯಂಡ್ OBC ಸ್ಟೂಡೆಂಟ್ಸಿಗೆ. ದೆನ್ 300 ಮಾರ್ಕ್ಸ್ನ ಪೇಪರಲ್ಲಿ ನಮಗೆ ಮಿನಿಮಮ್ 120 ಮಾರ್ಕ್ಸ್ ಬರಲೇಬೇಕಿರುತ್ತೆ. ಅದು ಬಿಟ್ಟು ನಮಗೆ ಅಗೇನ್ ಫರ್ದರ್ ಇಂಟರ್ವ್ಯೂ ಅಂತ ಹೇಳುವಾಗ ಇಂಟರ್ವ್ಯೂ ಕೂಡ ಸಹ 25% ಅಷ್ಟು ನಾವು ಮಾರ್ಕ್ಸನ್ನು ತರಬೇಕು. ಬೆಂಚ್ ಮಾರ್ಕ್ obtains 25% marks, viva shall be eligible to be considered for the selection of post.
ಸೊ ಇದು ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ನ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಎಕ್ಸಾಮ್. ಏನು ಹೆಚ್ಚಿಗೆ ಚೇಂಜಸ್ ಇಲ್ಲ, ಜಸ್ಟ್ ಒಂದು ಮಿನಿಮಮ್ ಮಾರ್ಕ್ಸ್ ಕೊಟ್ಟಿರೋದು ಬಿಟ್ಟರೆ ಇನ್ನೇನು ಚೇಂಜ್ ಇಲ್ಲ ಇಲ್ಲಿ. ಇದು ಸಿವಿಲ್ ಜಡ್ಜ್ನ ರಿಲೇಟೆಡ್ ನಾನು ಡಿಸ್ಕಸ್ ಮಾಡಿದ್ದೀವಿ ಪ್ರೀವಿಯಸ್ ವಿಡಿಯೋಲಿ. ದಟ್ ಈಸ್ ಇಟ್. ಸೊ ಪ್ರಾಕ್ಟಿಸಿಂಗ್ ಸರ್ಟಿಫಿಕೇಟ್ ಅಂತ ಹೇಳುವಾಗ ಪ್ರಾಕ್ಟಿಸಿಂಗ್ ಸರ್ಟಿಫಿಕೇಟ್ ಇಲ್ಲಿ ನಮಗೆ ಕೊಡ್ತಿರೋದು ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿನೇಷನ್ಗೆ ಪ್ರಾಕ್ಟಿಸಿಂಗ್ ಸರ್ಟಿಫಿಕೇಟ್ ಬೇಕಾಗತ್ತೆ. ದಟ್ 7 years ಇವರು ಪ್ರಾಕ್ಟೀಸ್ ಮಾಡಿದ್ದಾರೆ ಅನ್ನೋದನ್ನ ಶೋ ಮಾಡೋದಕ್ಕೆ. ಎಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಆ ಕೋರ್ಟ್ನ ಪ್ರಿಸೈಡಿಂಗ್ ಆಫೀಸರ್, ಅಥವಾ ನಮಗೆ ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಿ ದೆನ್ ರಿಜಿಸ್ಟ್ರಾರ್ ಅವರಾಗಿರ್ತಾರೆ. ಸುಪ್ರೀಂ ಕೋರ್ಟ್ ಅಂತ ಹೇಳುವಾಗ ಇಶ್ಯೂಡ್ ಬೈ ಅನ್ ಆಫೀಸರ್ ಆಫ್ ಸುಪ್ರೀಂ ಕೋರ್ಟ್ ನಿಮಗೆ ಈ ಒಂದು ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾರೆ. ಇದಿಷ್ಟು ನಮ್ಮ ಒಂದು ಸರ್ಟಿಫಿಕೇಟ್ ಆ್ಯಂಡ್ ಸಿವಿಲ್ ಜಡ್ಜ್ ಆ್ಯಂಡ್ ವೇರಿಯಸ್ ಅದರ್ ಡೀಟೇಲ್ಸ್. ಸೊ ಇದು ಈ ವಿಡಿಯೋ ಆಗಿತ್ತು. ಆ್ಯಂಡ್ ದಟ್ ಈಸ್ ಇಟ್ ಫಾರ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸೀನಿಯರ್ ಸಿವಿಲ್ ಜಡ್ಜ್ನ ಪೋಸ್ಟ್ಗೆ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ಸ್. ಸೊ ಐ ಹೋಪ್ ಇಲ್ಲಿಗೆ ನಿಮ್ಮ ಒಂದು ಈ ನೋಟಿಫಿಕೇಷನ್ ರಿಲೇಟೆಡ್ ಡೌಟ್ಸ್ ಕ್ಲಿಯರ್ ಆಗಿದೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ ಯಾರು ಎಕ್ಸಾಮ್ ತೊಗೊಳ್ಬೇಕಂತಂದ್ರೆ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.